ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ಕೋರ್ಟ್ನಿಂದ ದರ್ಶನ್ ಅಂಡ್ ಗ್ಯಾಂಗ್ನನ್ನ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೂನ್ 11ರಿಂದಲೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ 12 ದಿನಗಳ ಬಳಿಕ ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಎರಡನೆಯ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇದ್ದಾರೆ ದರ್ಶನ್. 13 ವರ್ಷಗಳ ಹಿಂದೆ ಜೈಲು ಸೇರಿದಂತಹ ದರ್ಶನ್ ಈಗ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ವಿಚಾರಣಾಧೀನ ಖೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇದ್ದಾರೆ. ಜುಲೈ 4ರವರೆಗೂ ಕೂಡ ಈ ಪ್ರಕರಣದ ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ. ಜೂನ್ 11ರಂದು ಅರೆಸ್ಟ್ ಆದಂತಹ ದರ್ಶನ್ ಎರಡು 2011ರಲ್ಲಿ ದರ್ಶನ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಿ. 9/9/2011 ಆವತ್ತು ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ದರ್ಶನ್ ಅದಾದ ಬಳಿಕ ಈಗ 13 ವರ್ಷದ ನಂತರ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾ ಇದ್ದ. ಸೆಪ್ಟೆಂಬರ್ 9ನೇ ತಾರೀಕು 2011 ಜೈಲು ಸೇರಿದಂತಹ ನಟ ದರ್ಶನ್ ಈಗ ಮತ್ತೊಮ್ಮೆ ಎರಡನೆಯ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಜೈಲ್ ಸೇರೋದು ಆಲ್ಮೋಸ್ಟ್ ನಿಶ್ಚಿತ ಆಗಿತ್ತು, ನಿರೀಕ್ಷಿತ ಆಗಿತ್ತು. ಸೊ SPP ಅವರನ್ನ ಮತ್ತೆ ಕಸ್ಟಡಿಗೆ ಕೇಳದ ಹಿನ್ನೆಲೆಯಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಏನಾಯ್ತು ಕೋರ್ಟ್ನಲ್ಲಿ, ಮಾಹಿತಿ ಕೊಡ್ತಾ ಹೋಗೋದಾ? ವೀಣಾ, ಇವತ್ತು 8 ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 4 ವಿನಯ್, ಧನರಾಜ್ ಮತ್ತೆ ಪ್ರದೋಷ್ 4ರನ್ನ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ವಿಚಾರಣೆ ಬಹುತೇಕ ಮುಕ್ತಾಯ ಆಗಿರೋದ್ರಿಂದ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅನ್ನುವಂಥ ಒಂದು ರಿಮೈಂಡ್ ಅರ್ಜಿಯನ್ನು ಕೋರ್ಟ್ ಮುಂದೆ ಹಾಕ್ತಾರೆ. ಈ ಸಂಬಂಧಪಟ್ಟಂತೆ ಒಂದಷ್ಟು ವಾದ ಪ್ರತಿವಾದ ನಡೀತದೆ. ಈ ಸಂದರ್ಭದಲ್ಲಿ SPP ಅವರು ಅಂದ್ರೆ ಪೊಲೀಸರ ಮೂಲಕ ಕೆಲ ಆರೋಪಿಗಳನ್ನ ಬೇರೆ ಜೈಲಿಗೆ ಕರ್ಕೊಂಡು ಹೋಗಬೇಕು, ಅದರಲ್ಲಿ ತುಮಕೂರು ಜೈಲಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ತಾರೆ. ಆದರೆ ಎಲ್ಲ ಒಂದ್ ಕಡೆ ಆರೋಪಿಗಳ ಪರ ವಕೀಲರು ಬೇರೆ ಬೇರೆ ಜೈಲಿಗೆ ಹಾಕುವಂಥದ್ದಕ್ಕೆ ತಕರಾರನ್ನ ಮಾಡಲಾಗುತ್ತೆ ಅನ್ನುವಂಥದ್ದು. ಸೊ ಒಂದಷ್ಟು ವಿಸ್ತೃತವಾದ ಯಾವ ಕಾರಣಕ್ಕಾಗಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ವಿಸ್ತೃತವಾದಂತಹ ವಿವರಗಳನ್ನು ಒಳಗೊಂಡಂತ ಒಂದು ರಿಮಾಂಡ್ ಅಪ್ಲಿಕೇಶನ್ ಹಾಕಲಾಯಿತು. ಅದರಲ್ಲಿ ತನಿಖೆ ಏನೆಲ್ಲ ನಡೆಸಲಾಗಿದೆ ಅನ್ನುವಂಥದ್ದು ಮತ್ತೆ ತನಿಖಾಧಿಕಾರಿಗಳಿದ್ದಂಥವರು CD ಅಂದ್ರೆ ಕೇಸ್ ಡೈರಿ, ತನಿಖಾ ಪ್ರಗತಿ ವರದಿಯನ್ನ ಆ ದಾಖಲೆಗಳನ್ನ ಕೋರ್ಟ್ಗೆ ಕೊಡ್ತಾರೆ. ಕೋರ್ಟ್ಗೆ ಕೊಟ್ಟ ನಂತರ ಅದನ್ನ ಏನೋ ಒಪ್ಪಿತ ಮಾಡಿಕೊಂಡಂತ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಅಂದ್ರೆ ಶುಕ್ರವಾರ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಅವ್ರನ್ನು ಕೂಡ ಜುಲೈ 4ನೇ ತಾರೀಕುವರೆಗೆ ನೀಡಲಾಗಿತ್ತು. ಮತ್ತೆ ಶನಿವಾರ ಕೊಟ್ಟಂತ ಈ 2 ದಿನಗಳ ಹಿಂದೆ ಅಂತ ಕೊಟ್ಟಂತವ್ರನ್ನು ಕೂಡ ಅದೇ ಜುಲೈ 4ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಹಾಗಾಗಿ ಒಂದು ಸೇಮ್ FIR ಇರುವಂತಹ ಆರೋಪಿಗಳು ಜುಲೈ 4ರವರೆಗೆ ನ್ಯಾಯಾಂಗ ಬಂಧನದಿಂದ ಇವತ್ತು ಕೊಟ್ಟಂತ ಆರೋಪಿಗಳನ್ನು ಕೂಡ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಮಾಡಿರುವಂತದ್ದು. ಮತ್ತೆ ಇವತ್ತು ಅಂದ್ರೆ ದರ್ಶನ್ ತಮ್ಮ ವಕೀಲರನ್ನ ಬದಲಾವಣೆ ಮಾಡಿಕೊಂಡ್ರು. ಅಂದ್ರೆ ಈ ಹಿಂದೆ ಇದ್ದಂತ ವಕೀಲರನ್ನ ಅವ್ರ ಕಡೆಯಿಂದ NOC ತೆಗೆದುಕೊಂಡು CV ನಾಗೇಶ್ ಅವರ ಕಚೇರಿಯ ವಕೀಲರು ಅವರಿಗೆ ವಕಾಲತಿಗೆ ಅಂದ್ರೆ ಸಹಿ ಮಾಡಿಕೊಳ್ಳುವ ಮೂಲಕ ಅದನ್ನ ಮುಂದುವರಿಸ್ತೀವಿ ಅಂತಂದ್ರೆ ಅಂದ್ರೆ ಈ ಹಿಂದೆ ಇದ್ದಂತ ವಕೀಲರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೋನೇಶ್ ಕುಮಾರ್, ಏನಾಯ್ತು ಸರ್ ಇವತ್ತು ಕೋರ್ಟಿಗೆ ಕರ್ಕೊಂಡು ಬಂದ ಕ್ಷಣದಿಂದ ಅವ್ರನ್ನ ಹೊರಗೆ ಕರ್ಕೊಂಡವ್ರಿಗೆ ಏನು ನಡೀತು ಸರ್? ಮೊದಲನೇದಾಗಿ ಇವತ್ತು 4 ಜನ ಆರೋಪಿಗಳನ್ನೇ ಕರ್ಕೊಬಂದಿದ್ರು. ಕರ್ಕೊಬಂದಂಥ ಸಂದರ್ಭದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದು ಮೊದಲನೇ ಬಾರಿಗೆ ಅವರು ಏನು ಹೇಳಿದ್ದು, ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂಥದ್ದು ಏನೂ ತಕರಾರಿಲ್ಲ ಅಂತ ಮೊದಲನೇದಾಗಿ ಹೇಳಿದರು. ಆಮೇಲೆ ಫಾರ್ಮಲಾಗಿ ಏನಾಯಿತು, ದರ್ಶನ್ ಅವರು ಆರೋಪಿ A2 ಪರವಾಗಿ ಅವ್ರಿಗೆ ಸಪ್ರೇಟ್ ಬೇಕು, ತುಮಕೂರಿಗೆ ನಮಗೆ ಕೊಡಿ ಅಂತ ಹೇಳಿ ಆದೇಶ ಮಾಡಿ ತುಮಕೂರಿಗೆ ಬೇಕು ಅವರು ಅಂತ ಹೇಳಿ ಕೇಳಿದಂಥವ್ರು. ಆಮೇಲೆ ಅವರು ಪ್ರಾಸಿಕ್ಯೂಷನ್ ಪರವಾಗಿ ಏನಿದೆ, ಇಲ್ಲಿ 17 ಜನ ಎಲ್ಲ ಒಟ್ಟಿಗೆ ಇದ್ದಂಥ ಕಾಲದಲ್ಲಿ ಒಳಗಡೆ ಏನೋ ಒಂದು ಅವರ ಮಾತುಕತೆ ಮಾಡ್ಬೋದು, ಏನೋ ಟ್ಯಾಂಪರಿಂಗ್ ಆಗ್ಬೋದು, ಏನೋ ಒಂದು ಉದ್ದೇಶದಲ್ಲಿ ಅವ್ರು ಹಾಕಿರುವಂಥದ್ದು. ಸೊ ದರ್ಶನ್ ಅವ್ರಿಗೆ ಅಲ್ಲಿ ಬೇಕು ಅಂತ ಕೇಳಿದರು.
ಅದನ್ನು ವಾದ ವಿವಾದ ಕೇಳಿ ಜಡ್ಜ್ ಸಾಹೇಬರು ಏನು ಮಾಡಿದ್ರು, ಸಾಹೇಬರು ಅದನ್ನು ವಜಾ ಮಾಡಿದ್ರು. ಆಮೇಲೆ ಎಲ್ಲರೂ 4 ಜನನು ಇಲ್ಲೇ ಜುಡಿಷಿಯಲ್ ಕಸ್ಟಡಿಗೆ, ಬ್ಯಾಂಗ್ಳೂರ್ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಸ್ಪೆಸಿಫಿಕ್ ಆಗಿ A2 ಆರೋಪಿ ದರ್ಶನ್ ಅವ್ರನ್ನ ತುಮಕೂರು ಜೈಲಿಗೆ ಕಳಿಸ್ಬೇಕು ಅನ್ನೋದಾದ್ರೆ ಅವರ ಕಾರಣ, ಅದಕ್ಕೇನು ಕಾರಣ ಕೊಡ್ತಾರೆ ಸರ್? ಅಲ್ಲ, ಅವರ ಕಾರಣ ಏನೋ ಸ್ಪೆಸಿಫಿಕ್ ಆಗಿರಲಿಲ್ಲ. ರಿಮಾಂಡ್ ಅರ್ಜಿಲಿ ಅವ್ರು ಹೇಳಿದಂಥ ಕಾರಣ ಏನಂದರೆ ಇಲ್ಲೇ ಒಟ್ಟಾಗಿ ಇರ್ತಾರೆ, ಸೊ ಏನೋ ಅವ್ರು ಮಾತುಕತೆ ಮಾಡ್ಕೊಳ್ಳುವಂಥ ಸಂಭವಗಳಿರ್ತದೆ. ಅದಕ್ಕೆ ದೂರ ಇಟ್ಟಂಥ ಸಮಯದಲ್ಲಿ ನಮಗೂ ಒಳ್ಳೇದಾಗುತ್ತೆ, ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ನಮಗೂ ಒಳ್ಳೇದಾಗುತ್ತೆ, ಇಲ್ಲ ಏನು ಬೇಕೋ ನಡೀಬೋದು ಒಳಗಡೆ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಕೇಳಿದ್ದು ಓವರಲ್ ಆಗಿ ಅದು ವಜಾ ಮಾಡಿದ್ದಾರೆ. ನೀವು ಹಿರಿಯ ವಕೀಲರಂತ ರವಿ ಬಿ ನಾಯಕ್ ಅವರ ಕಚೇರಿಯ ವಕೀಲರು ಅವರು, ಅಂದರೆ ಈ ನಿಮ್ಮ ಬಳಿ ಇದ್ದಂಥ ವಕಾಲತ್ತು ಫಾರ್ಮ್ ಏನಿದೆ ಅದನ್ನು ಸಿ.ವಿ. ನಾಗೇಶ್ ಅವರ ಕಚೇರಿಯ ವಕೀಲರಿಗೆ ಬದಲಾವಣೆ ಏನು ಆ್ಯಕ್ಚುಲಿ ಕಾರಣ ಏನು ಸರ್? ಯಾಕೆ ಅವರು ತಮ್ಮ ವಕೀಲರನ್ನ ಬದಲಾವಣೆ ಮಾಡ್ತಾರೆ? ಇಲ್ಲ, ವಕೀಲರ ಮೊನ್ನೆ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಆಗಿದ್ದಂಥ ಸಮಯದಲ್ಲಿ 2 ದಿವಸ ಏನು ಕಸ್ಟಡಿಗೆ ಕೊಟ್ಟರು, ಪೊಲೀಸ್ ಕಸ್ಟಡಿಗೆ, ಅದೆಲ್ಲ ಅವರು ಸ್ವಲ್ಪ ಬೇಜಾರಾಗಿದ್ದರು. ಆದ ಕಾರಣ ಇವತ್ತೂ ಮತ್ತೆ ಏನೋ ಕೇಳ್ಬೋದು ಅಂತ ಒಂದು ಪ್ರಶ್ನೆ ಬಂದಾಗ ಏನಾಗಿತ್ತು, ನಾವು ಎಲ್ಲ ಕೂತಿ, ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತಿ ಒಮ್ಮತವಾಗಿ ಇಲ್ಲ ಸಿ.ವಿ. ನಾಗೇಶ್ ಸಾಹೇಬರು ಅವರು ದೊಡ್ಡ ಆಫೀಸ್ ಆಗಿರೋದ್ರಿಂದ ಅವ್ರು ಇದ್ದಲ್ಲೇ ಒಳ್ಳೆಯದು ಅಂತೇಳಿ ಅವರನ್ನೇ ನಾವೆಲ್ಲ ಕೂತಿ ಚರ್ಚೆ ಮಾಡಿ ಹಾಕಿರಿಸಿರುವಂಥದ್ದು. ಖುದ್ದಾಗಿ ರವಿ ಬಿ ನಾಯಕ್ ಅವ್ರನ್ನ ಭೇಟಿ ಆಗಲಿಕ್ಕೆ ಅಥವಾ ವಿಜಯ್ ನಾಯಕ್ ಅವ್ರನ್ನ ಭೇಟಿ ಆಗಲಿಕ್ಕೆ ವಿಜಯಲಕ್ಷ್ಮಿ ಅವರು ಮತ್ತು ಅವ್ರ ಸಹೋದರ ದರ್ಶನ್ ಅವ್ರ ಸಹೋದರ ಎಲ್ಲರೂ ಬಂದಿದ್ರು, ಪ್ರಯತ್ನ ಮಾಡಿದ್ರು. ಅದು ಸಿಕ್ಕರೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಎಲ್ಲೋ ಒಂದು ಕಡೆ ಆ ವಿಶ್ವಾಸ ಯಾಕೆ ಬೇರೆ ಕಡೆ ಮತ್ತೆ ಬದಲಾಯಿತು ಅನ್ನುವಂಥದ್ದು. ಅಂದರೆ ಇಲ್ಲ, ಅದು ಏನಂದರೆ ಆಗಿದ್ದ ಘಟನೆನ ವಿಚಾರಣೆ ಮಾಡಿ ತಿಳ್ಕೊಳ್ಳೋಕ್ಕೆ ಏನಾಗ್ಬೋದು, ಮುಂದಿನ ಸಂದರ್ಭದಲ್ಲಿ ಏನೇನು ಆಗ್ಬೋದು, ಹೋಗೋಗಳು ಅಂತ ಚರ್ಚೆ ಮಾಡೋಕ್ಕೆ ಹೋಗಿದ್ದಂಥ ಸಂದರ್ಭ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ, ಇನ್ನೂ ಟೈಮ್ ಇದೆ. ಇವತ್ತು ಮುಗ್ದಿದೆ, ಇವತ್ತು ಜುಡಿಷಿಯಲ್ ಕಸ್ಟಡಿ ಕಾರಣ ಇದೆ, ಇನ್ನು ಕಾಲಾವಕಾಶ ಇದ್ದ ಕಾರಣ ಈಗ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕೂತ್ಕೋತಾರೆ. ಸೀನಿಯರ್ ಆದ ವಕೀಲರಾದಂಥ ನಮ್ಮ ಸಿ.ವಿ. ನಾಗೇಶ್ ಸರ್ ಇದ್ದಾರೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ದೇ ವಿಲ್ ಕಮ್ ಟು ದ ಒಂದು ಫೈನಲ್ ಕನ್ಕ್ಲೂಷನ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಮುಂದುವರಿಸ್ತಾರೆ. ಯೂಶ್ವಲಿ PC ಕಸ್ಟಡಿ ಇರೋವರೆಗೂ ಕೂಡ ಜಾಮೀನು ಅರ್ಜಿ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ಎಲ್ಲ ಆರೋಪಿಗಳು 17 ಜನ ಆರೋಪಿಗಳು ಕೂಡ ಜೈಲಿಗೆ ಹೋಗಿರೋದ್ರಿಂದ ನೆಕ್ಸ್ಟ್ ಸ್ಟೆಪ್ಪು ಅವ್ರನ್ನ ಬೇಲ್ ಪಿಟಿಷನ್ ಹಾಕುವಂಥದ್ದು. ಆ ನಿಟ್ಟಿನಲ್ಲಿ ಏನು ಚರ್ಚೆಗಳಾಯಿತು ಅಂದರೆ ಕೋರ್ಟ್ನಲ್ಲಿ ಆಗಲಿ ಅಥವಾ ಸ್ಟೇಷನ್ ಆಗಲಿ, ದರ್ಶನ್ ಆಗಲಿ, ಬೇರೆ ಆರೋಪಿಗಳನ್ನ ಭೇಟಿ ಆದಾಗ ಬೇಲ್ ಪಿಟಿಷನ್ ಬಗ್ಗೆ ಏನು ಚರ್ಚೆಗಳಾಗಿದೆ? ಅಲ್ಲ, ಬೇಲ್ ಪಿಟಿಷನ್ನು ನಾವು ಅವತ್ತೇ ಜುಡಿಷಿಯಲ್ ಕಸ್ಟಡಿಯಲ್ಲಿ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಾಕೋ ಪ್ರಾವಿಷನ್ಸ್ ಇದ್ದಾವೆ. ಬಟ್ ಹಾಕಿದ್ರೆ ಅದು ಇಲ್ಲಿ ಉಪಯೋಗ ಆಗಲ್ಲ ಅಂತ ತಿಳಿದು ನಾವೇನು ಹಾಕೋಕೆ ಹೋಗಲಿಲ್ಲ. ಸೆಕೆಂಡರಿ ದರ್ಶನ್ ಅವರಾಗಲಿ ಬೇರೆ ಆರೋಪಿಗಳನ್ನು ನಾವು ಚರ್ಚೆ ಮಾಡಿಲ್ಲ. ಮೊದಲನೇ ದಿವಸದಿಂದ ನಾವು ದರ್ಶನ್ ಅವ್ರಿಗೆ ದರ್ಶನ್ ಅವ್ರ ಪರವಾಗಿ ಇದ್ದ ಕಾರಣ ದರ್ಶನ್ ಅವ್ರ ಜೊತೆ ಮುಂದಿನ ಹೋಗುಗಳು ಜುಡಿಷಿಯಲ್ ಕಸ್ಟಡಿಗೆ ಹೋಗಲಿ, ದೆನ್ ಏನಕ್ಕಂದ್ರೆ ಎಲ್ಲ ಡಾಕ್ಯುಮೆಂಟ್ ಏನಿದೆ ಅದೆಲ್ಲ ತಗೊಂಡು ದೆನ್ ಮುಂದಿನ ದಿನಗಳಲ್ಲಿ ಎಲ್ಲಿ ಯಾವುದು ಅಪ್ರೋಪ್ರಿಯೇಟ್ ಕೋರ್ಟಲ್ಲಿ ನಾವು ಫೈಲ್ ಮಾಡೋಣ ಬೇಲ್ ಅಪ್ಲಿಕೇಶನ್ ಅಂತ ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅಂತೂ ಆಗಲ್ಲ, 10 years and above ಶಿಕ್ಷೆ ಇರುವಂಥ ಸೆಕ್ಷನ್ ಇರೋದ್ರಿಂದ ಸೆಷನ್ ಕೋರ್ಟ್ಗೆ ಹೋಗ್ಬೇಕು. ಸೆಷನ್ ಕೋರ್ಟಲ್ಲಿ ಮುಂದಿನ ವಾರ ಈ ಬೈಲ್ ಪಿಟಿಷನ್ ಫೈಲ್ ಆಗುವಂಥ ಸಾಧ್ಯತೆಗಳು ಇಲ್ಲ. ಮುಂದಿನ ವಾರ ಅಂತ ಏನು ಹೇಳೋಕ್ಕಾಗಲ್ಲ, ಇವತ್ತೆಲ್ಲ ಮುಗ್ದಿದೆ. ನೋಡೋಣ, ಸಂಜೆ ಏನು ದೊಡ್ಡವರೆಲ್ಲ ಇದ್ದಾರೆ ಕೂತ್ಕೊಂಡು ಚರ್ಚೆ ಮಾಡಿ ಡೆಫಿನೆಟ್ಲಿ ಇಲ್ಲ ಮುಂದಿನ ವಾರ ಹಾಕೋದು, ಯಾವಾಗ ಹಾಕೋದು ಏನು ಅಂತ ಹೇಳಿ ಕೂತ್ಕೊಂಡು ದೊಡ್ಡವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಡೆಫಿನೆಟ್ಲಿ ವಿಲ್ ಮೂವ್ ಇನ್ ದ ಅಪ್ರೋಪ್ರಿಯೇಟ್ ಕೋರ್ಟ್ ಇನ್ ದ ಪ್ರಾಪರ್ ಟೈಮ್. ಇಲ್ಲಿಗೆ ಒಂದು ಕುತೂಹಲ, ನೀವು ಹಿಂದೆ ಅವರು ಜೈಲ್ ಅಂದರೆ ಪೊಲೀಸ್ ಸ್ಟೇಷನ್ ಇದ್ದಾಗ ಕೆಲವು ಬಾರಿ ಹೋಗಿ ಭೇಟಿ ಮಾಡಿದ್ದೀರಿ, ಕೋರ್ಟಲ್ಲಿ ದರ್ಶನ್ ಅವ್ರನ್ನ ಮಾತಾಡ್ಸಿದ್ರಿ. ಇಡೀ ಕೇಸ್ ಸಂಬಂಧಪಟ್ಟಂಗೆ ದರ್ಶನ್ ಅವರ ವ್ಯೂ ಏನಿದೆ ಅಂದರೆ ನಿಮ್ಮ ಹತ್ರ ಮಾತಾಡುವಾಗ ಏನು ಹಂಚ್ಕೊಳ್ತಾರೆ ಆ್ಯಕ್ಚುಲಿ? ಇಲ್ಲ, ಅವರು ಮೊದಲನೇ ದಿವಸ ನಾನು ಭೇಟಿ ಆದಂಥ ಸಂದರ್ಭದಲ್ಲೂ ಅವರನ್ನು ನಾನು ವಿಚಾರಣೆ ಮಾಡಿ ಹೇಳ್ದಾಗ ಅವ್ರು ಹೇಳಿದ್ದು ನಂದೇನು ಪಾತ್ರ ಇಲ್ಲ ಇದರಲ್ಲಿ, ನಂದೇನೋ ಫಾಲ್ಸ್ಲಿ ಇಂಪ್ಲಿಕೇಟ್ ಆಗಿದೆ, ನನಗೇನು ವಿಷಯ ಗೊತ್ತಿಲ್ಲ ಅಂತ ಮೊದಲನೇ ದಿವಸ ಹೇಳಿದಂಥದ್ದು. ನಾನು ಅವತ್ತಿಂದ ಇವತ್ತಿನವರೆಗೂ ಅದನ್ನೇ ಬಂದಿದ್ದು. ಮೊನ್ನೆ ರಿಮ್ಯಾಂಡ್ ಅರ್ಜಿಯಲ್ಲಿ ಹಾಕಿರುವಂಥ ಸಂದರ್ಭದಲ್ಲೂ ಈ ಪೊಲೀಸ್ ಕಸ್ಟಡಿ ಬೇಕೇ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲೂ ನಾನು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ದಿದೆ. ಒಂದು ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲೂ ಇಲ್ಲ, ಅವರು ಅದಕ್ಕೆ ಏನು ಅಪ್ರೋಪ್ರಿಯೇಟ್ ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆಗಳನ್ನು ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಸುಮ್ಮನೆ ಏನಿದೆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಬಂದು ಇವ್ರು ಬೇಕು ಇದು ಎವಿಡೆನ್ಸ್ ಬೇಕಾಗುತ್ತೆ ಕಲೆಕ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಬತ್ತೆ ಅವರ ಪರವಾಗಿ ಸಾಕ್ಷಿಗಳು ಇವೆ ಅನ್ನೋದಕ್ಕೆ ಯಾವುದೇ ಪೂರಕವಾದ ದಾಖಲೆಗಳನ್ನು ಸಹ ಅವ್ರು ಕೋರ್ಟ್ಗೆ ಹಾಜರುಪಡಿಸಿಲ್ಲ. ನಾವು ಅದನ್ನು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ದೀವಿ. ಈಗಲೂ ಸಹ ಅವ್ರು ಹೇಳೋದು, ದರ್ಶನ್ ಅವರು ಹೇಳಿಕೆ ಕೊಡೋದು ಅಷ್ಟೇ, ನಾನು ಇನ್ವಾಲ್ವ್ಮೆಂಟ್ ಇಲ್ಲ ಹೇಳಿದ್ದಾರೆ. ಇವತ್ತೇನು ಬರ್ತಾ ಇದೆ ನೋಡ್ತಾ ಇದ್ವಿ, ಅದೆಲ್ಲ ಮೀಡಿಯಾದಲ್ಲಿ ತೋರಿಸಿರುವಂಥ ಮೀಡಿಯಾದಲ್ಲಿ ಏನಿದೆ ಒಂದು ಟ್ರಯಲ್ ಅವ್ರು ಮಾಡ್ತಾ ಇರುವಂಥದ್ದು. ಆಮೇಲೆ ಓವರಲ್ಲಿ ಇನ್ವೆಸ್ಟಿಗೇಷನ್ ಏನು ಆಗ್ತಿದೆ ಅನ್ನೋದು ಇನ್ನೊಂದು ಅವ್ರಿಗೂ ಗೊತ್ತಿಲ್ಲ. ಇವನ್ ನಮಗಾಗಲಿ ಅದು ಏನಿದೆ ಅದು ಯಾಕಂದರೆ ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಎಲ್ಲೂ ರಿವೀಲ್ ಮಾಡೋಕ್ಕೆ ಪೊಲೀಸ್ ಅವರಾಗಲಿ ಯಾರು ಹೈಯರ್ ಅಥಾರಿಟೀಸ್ ಆಗಲಿ ರಿವೀಲ್ ಮಾಡೋಕ್ಕಾಗಲ್ಲ. ಆ ಚಾರ್ಜ್ ಶೀಟ್ ಹಾಕಿದ ನಂತರನೇ ನಮಗೂ ಗೊತ್ತಾಗೋದು ವೆದರ್ ದರ್ಶನ್ ಅವರ ಪಾತ್ರ ಇದೆಯೋ ಇಲ್ವೋ, ಇದ್ರೂ ಎಷ್ಟರ ಮಟ್ಟಿಗಿದೆ ಅಂತ ಅದು ನೋಡೇ ನಮಗೂ ಗೊತ್ತಾಗೋದು. ಆಮೇಲೆ ಅದು ಹಾಕಿದ ತಕ್ಷಣ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಕ್ಕೆ ಬರಲ್ಲ.
ಇದ್ದಂಥ ಪಕ್ಷದಲ್ಲಿ ನಾವು ಕೋರ್ಟ್ ಆಫ್ ಲಾ ಇದೆ, ಮುಂದಿನ ಕಾನೂನಲ್ಲಿ ಏನಿದೆ ಟ್ರಯಲಲ್ಲಿ ನಡೆಸುವಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ನಾವು ಪ್ರಾಪರ್ಲಿ ವಿಲ್ ಕಂಡಕ್ಟ್ ದ ಕೇಸ್. ಈಗ ಇಡೀ ಕೇಸ್ನ 2 ರಿಮಾಂಡ್ ಅರ್ಜಿಯನ್ನು ನಾವು ಓದಿದರೆ ಅಥವಾ ಮ್ಯಾಕ್ಸಿಮಮ್ ಟೈಮ್ PC ಅನ್ನು ತೆಗೆದುಕೊಂಡದ್ದು ನೋಡಿದರೆ ಮತ್ತು ಅವ್ರನ್ನ ಬೇರೆ ಬೇರೆ ಮಾಜರಿ ಕರ್ಕೊಂಡು ಹೋಗುವಂಥದ್ದು ಎಲ್ಲದನ್ನು ನೋಡಿದ್ರೆ ಎಲ್ಲೊಂದು ಕಡೆ ದರ್ಶನ್ನೇ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಕೀ ರೋಲು ಅವರಿಂದನೇ ಆಗಿದೆ ಅನ್ನುವಂಥದ್ದನ್ನ ಪೊಲೀಸು ಎಸ್ಟಾಬ್ಲಿಷ್ ಮಾಡ್ತಾ ಇರುವಂಥದ್ದು ಆ್ಯಸ್ ಡಾಕ್ಯುಮೆಂಟ್. ಇಲ್ಲ, ಎಸ್ಟಾಬ್ಲಿಷ್ ಮಾಡ್ತಾರೆ. ಇವಾಗ ಪ್ರೈಮಾ ಫೇಸಿ ಅವರಿಗೆ ಏನು ಮಾಡ್ತಾರೆ, ಒಂದು ತನಿಖೆ ಅಂತ ಸ್ಟಾರ್ಟ್ ಆದಮೇಲೆ ಅದು ಲಿಂಕ್ಸ್ಗಳು ಅವ್ರಿಗೆ ಸಿಕ್ಕಿರ್ಬೋದು. ಆ ತನಿಖೆಯ ಲಿಂಕ್ಗಳನ್ನೇನಿದೆ ಚಾರ್ಜ್ ಶೀಟ್ ಆಗುವಂಥ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ಗಳೆಲ್ಲ ರೆಕಾರ್ಡ್ ಮಾಡಿ ಹೌದು ಇದ್ಬೋದು ಇವ್ರ ಪಾತ್ರಗಳು ಅಂತೇಳಿ ಅವರು ವಿತಿನ್ ದ ಪರ್ವ್ಯೂ ಆಫ್ ದ ಅವ್ರದ್ದು ಏನು ಲಿಮಿಟ್ಸ್ ಇದೆ ಅದ್ರ ಪ್ರಕಾರ ಸ್ಪಾಟ್ ಮಾಜರ್ ಇರ್ಬೋದು, ಆಮೇಲೆ ಏನಿದೆ ಇನ್ಸ್ಪೆಕ್ಷನ್ ಇರ್ಬೋದು, ಇಲ್ಲಾಂದರೆ ಅಲ್ಲಿ ಹೋಗಿ ಕೊಲೆ ಆದಂಥ ಇದರಲ್ಲಿ ಅಲ್ಲೂ ಇರ್ಬೋದು, ಏನು ತನಿಖೆ ಮಾಡಿದ್ದಾರೆ ಅದೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅಲ್ಲೆಲ್ಲೂ ಸಹ ಇವ್ರ ಪಾತ್ರ ಇದೆ ಅಂತ ಹೇಳಿ ಎಲ್ಲೂ ಉಲ್ಲೇಖವನ್ನು ಸಹ ಮಾಡಿಲ್ಲ. ಅವರು ರಿಮ್ಯಾಂಡ್ ಅರ್ಜಿಯಲ್ಲೂ ಸಹ ಹೇಳಿರುವಂಥದ್ದು ಇವರ ಇನ್ವಾಲ್ವ್ ಆಗಿರುವಂಥ ಎಲ್ಲ ಇರ್ತದೆ, ಸಾಕ್ಷ್ಯಗಳನ್ನು ನಾವು ಕಲೆಕ್ಟ್ ಮಾಡಬೇಕಾಗಿರುತ್ತದೆ ಅಂತ ಹೇಳಿದರೆ ಹೊರತು ಇವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಆಗಲಿ ಯಾವುದೇ ರಿಮ್ಯಾಂಡ್ ಅರ್ಜಿಯಲ್ಲೂ ಸಹ ಉಲ್ಲೇಖ ಆಗಿಲ್ಲ. ಆ ಥರ ಪೊಲೀಸ್ ಕಸ್ಟಡಿ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸನ್ನು ಹಾಕಿ ಅಥವಾ ನಮ್ಮ ಕಕ್ಷಿದಾರರಿಗೆ ಸಮಸ್ಯೆ ಆಗ್ತಾ ಇದೆ, ಟಾರ್ಚರ್ ಮಾಡ್ತಿದ್ದಾರೆ ಅಂತನೋ ಅಥವಾ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತನೋ ಟ್ರೀಟ್ಮೆಂಟ್ ಕೊಡಿ ಅಂತನೋ ಒಂದಷ್ಟು ಮನವಿ ಮಾಡ್ಕೊಂಡಿದ್ರೆ ಅದು ಆರ್ಡರ್ ಆಗಿತ್ತು. ಸೊ ಜೈಲಿಗೆ ಕಳಿಸುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಆಗಲಿ ಆರೋಪಿಗಳಾಗಲಿ ಏನಾದರೂ ಸ್ಪೆಸಿಫಿಕ್ ರಿಕ್ವೆಸ್ಟ್ ಅಥವಾ ಡಿಮಾಂಡ್ಸ್ ಮಾಡಿದ್ದು ಅಥವಾ ಕೋರ್ಟ್ ಆದೇಶ ಮಾಡಿದ್ದು? ಇಲ್ಲ, ಆ ಥರ ಏನು ಸ್ಪೆಸಿಫಿಕ್ ರಿಕ್ವೆಸ್ಟ್ ಏನು ಮಾಡಿಲ್ಲ. ಹೋದ ಸಂದರ್ಭದಲ್ಲೂ ನಮಗೆ ಪೊಲೀಸ್ ಅವರು ನಮಗೆ ಏನು ಆರ್ಡ್ರ್ ಮಾಡಿದರು 8-8ವರೆಗೆ ಏನು ಮಾಡಿ, ಆಮೇಲೆ ಎಲ್ಲ ಪೊಲೀಸ್ ಅಥಾರಿಟೀಸನ್ನು ಅವರೆಲ್ಲ ಥರನೂ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ಅವರಿಂದ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಬಟ್ ಕೆಲವು ಆರೋಪಿಗಳ ಪರವಾಗಿ ವಕೀಲರೇನೋ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಆಗಿರ್ಬೋದು. ಬಟ್ ನಾವು ಆರೋಪಿ ದರ್ಶನ್ ಅವ್ರ ಪರವಾಗಿ ಹೋಗಿದ್ದಂಥ ಸಂದರ್ಭದಲ್ಲಿ ಏನು IO ಇದ್ದಾರೆ, ಇಲ್ಲ ಅಲ್ಲಿ ಕನ್ಸರ್ನ್ ಯಾರು ಪೊಲೀಸ್ ಆಫೀಸರ್ಸ್ ಇದ್ದಾರೆ ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ. ಆ ಥರ ಯಾವುದೇ ತೊಂದರೆ ನಮ್ಗೆ ಯಾವುದೂ ಆಗಿಲ್ಲ. ಇಡೀ ಕೇಸನ್ನು ನೋಡ್ತಾ ಹೋದರೆ ಸಿಕ್ಕಿರುವಂಥ ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ, ಬಯೋ ಎವಿಡೆನ್ಸ್ ಆಗಲಿ ಅಥವಾ ಬೇರೆ ಬೇರೆ ಎವಿಡೆನ್ಸ್ಗಳು ನೋಡಿದರೆ ಒಂದು ಕ್ಲಿಯರ್ ಕಟ್ ಕೇಸು ಅನ್ನುವಂಥ ಒಂದು ಅಭಿಪ್ರಾಯಗಳು ಇರುವಂಥದ್ದು ಡಿಪಾರ್ಟ್ಮೆಂಟ್. ಅಲ್ಲ, ಅದು ಒಂದು ಅಭಿಪ್ರಾಯ ಅಷ್ಟೇ. ಏನೇ ಅಭಿಪ್ರಾಯ ಇದ್ರೂ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದು ಚಾರ್ಜ್ ಶೀಟ್ ಏನು 90 ದಿವಸ ಟೈಮ್ ಇದೆ, 90 ದಿವಸದೊಳಗೆ ಚಾರ್ಜ್ ಶೀಟ್ ಹಾಕಬೇಕು. ಕಲೆಕ್ಟ್ ಮಾಡಿದಂಥ ಒಂದು ಎವಿಡೆನ್ಸ್ ಏನಿದೆ ಅದ್ರ ಬೇಸ್ ಮೇಲೆ ಪೊಲೀಸ್ ಅವ್ರು ಏನು ಹೇಳ್ತಾರೆ ಇವ್ರ ಇನ್ವಾಲ್ವ್ಮೆಂಟ್ ಇದೆ, ಸಾಕ್ಷ್ಯಗಳೆಲ್ಲ ಅವ್ರ ಪರವಾಗಿದೆ ಅಂತ ವಾದ ಮಾಡ್ಬೋದು. ಬಟ್ ಇನ್ನು ಕೋರ್ಟ್ ಆಫ್ ಲಾ ಅದು ಡಿಸೈಡ್ ಮಾಡುವಂಥದ್ದು ಟ್ರಯಲ್ ಆಗುತ್ತೆ, ಅದು ಜುಡಿಷರಿ. ಅಲ್ಟಿಮೇಟ್ಲಿ ಜುಡಿಷರಿ ವಿಲ್ ಡಿಸೈಡ್ ಏನು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವೋ ಅಂತ ಜುಡಿಷರಿ ಮಾಡೋದು. ಟಿಲ್ ದಟ್ ಡೇಟ್ ನಾವು ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ವೀಣಾ ಅವರ ಪರವಾಗಿ ವಾದ ಮಾಡಿದಂಥ ಅಂದರೆ ಮೋನೇಶ್ ಕುಮಾರ್ ವಕೀಲರು ಹೇಳುವಂಥದ್ದು ಅಂದರೆ ದರ್ಶನ್ ಆ್ಯಂಡ್ ಅದರ್ಸ್ 4 ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಅವರ ವಿಚಾರಣೆ ಬಹುತೇಕ ಮುಕ್ತಾಯ ಆಗಿರೋದ್ರಿಂದ ಜೇಸಿಗೆ ಕೊಡಿ ಅಂತೇಳಿ ಮನವಿ ಮಾಡ್ತಾರೆ ಪೊಲೀಸರು. ಈಗ ಕಳಿಸಿರುವಂಥದ್ದು ಮತ್ತು ಮುಂದೆ ಒಬ್ಬ ಆರೋಪಿಯನ್ನು ಒಂದು ಕೇಸ್ನಲ್ಲಿ ಅರೆಸ್ಟ್ ಮಾಡಿದ ನಂತರ PC ಕಸ್ಟಡಿಯಿಂದ ಜೇಸಿ ಕಳಿಸ್ತಾರೆ. ಅದಾದ ನಂತರ ಜಾಮೀನು ಅರ್ಜಿಗೆ ಹಾಕ್ಕೊಳ್ಳುವಂಥದ್ದಾಗಲಿ ಮತ್ತು ತಮ್ಮ ಕಕ್ಷಿದಾರರು ಈ ಒಂದು ಕೇಸ್ನಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಟ್ರಯಲ್ನಲ್ಲಿ ನಾವು ಅದನ್ನು ಫೇಸ್ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೇನು ತಯಾರಿಗಳು ಬೇಕು ಆ ತಯಾರಿಗಳನ್ನು ನಾವು ಮಾಡ್ಕೊಳ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ CV ನಾಗೇಶ್ ಅಂತ ಹಿರಿಯ ವಕೀಲರನ್ನ ಎಂಗೇಜ್ ಮಾಡಿರೋದ್ರಿಂದ ಈ ಕೇಸಲ್ಲಿ ನಾವೆಲ್ಲ ಒಂದು ಕಡೆ ಹೊರಗಡೆ ಬರ್ತೀವಿ ಅಂತ ವಿಶ್ವಾಸ ನಮಗಿದೆ ಅನ್ನುವಂಥ ಅಂದರೆ ಮಾತುಗಳನ್ನು ಅವರ ಪರ ವಕೀಲರು ಹೇಳ್ತಾ ಇರುವಂತಹದ್ದು. ವೀಣಾ, ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.